ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಿಶೋರ್ ಗುಬ್ಬಿ. ಮಕ್ಕಳೇ, ಇವತ್ತು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದರೆ ವರ್ಗ ಸಮೀಕರಣಗಳು ಈ ಚಾಪ್ಟರ್ನ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಬೇಸಿಕ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಒಂದು ಮೆಥಡನ್ನು, ಫ್ಯಾಕ್ಟರೈಸೇಷನ್ ಮೆಥಡ್, ನೀವು ಆಲ್ರೆಡಿ ನೋಡ್ತಿರ್ತೀರಾ, ತಮ್ಮನೇಲಿ ನೋಡಿರ್ತೀರಾ. ಈ ಒಂದು ಮೆಥಡನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಕಲ್ತ್ಕೊಂಡ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ಆಲ್ಮೋಸ್ಟ್ 5 to 6 ಮಾರ್ಕ್ಸ್ ನಮ್ಮ ಫೈನಲ್ ಎಕ್ಸಾಮಲ್ಲಿ. ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀವಿ ಸರ್? ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಎಂಟೈರ್ ಚಾಪ್ಟರ್ಗೆ 5 ಮಾರ್ಕ್ಸ್ ಬರಬಹುದು. ನೀವು ನೋಡಿದ್ರೆ ಬರೀ ಮೆಥಡ್ ಕಲ್ತ್ಕೊಂಡ್ರೆ 5 ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತೀರಾ ಅಂತ ಕೇಳ್ತಿದ್ದೀರಾ. ಆ್ಯಕ್ಚುಲಿ ಮಕ್ಕಳ 3 ಮಾರ್ಕ್ಸಲ್ಲಿ ಒಂದು ವರ್ಡ್ ಪ್ರಾಬ್ಲಮ್ ಹೇಳಲಿಕ್ಕೆ ಪ್ರಶ್ನೆ ಬರುತ್ತೆ. ಅದರೊಟ್ಟಿಗೆ ಪಾಲಿನೋಮಿಯಲ್ಸ್ ಚಾಪ್ಟರ್ಲು ಕೂಡ ಇದೇ ಕಾನ್ಸೆಪ್ಟ್ ಮೇಲೆ, ಅಂದರೆ ಫ್ಯಾಕ್ಟರೈಸೇಷನ್ ಮೆಥಡನ್ನೇ ಮತ್ತೆ ಅಪ್ಲೈ ಮಾಡ್ತೀವಿ. ಅಲ್ಲೊಂದು 2 to 3 ಮಾರ್ಕ್ಸ್ ಅಂದ್ಕೋಬಹುದು. ಮತ್ತೆ 2 ಮಾರ್ಕ್ಸಲ್ಲಿ ಅಕಸ್ಮಾತ್ ಇದು ರಿಪೀಟ್ ಆದ ಆಲ್ಮೋಸ್ಟ್ 7 ಮಾರ್ಕ್ಸು ಈ ಒಂದು ಕಾನ್ಸೆಪ್ಟ್ ಅಪವರ್ತನೀಕರಣ ವಿಧಾನವನ್ನು ಅರ್ಥ ಮಾಡಿಕೊಂಡ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ 7 to 8 ಮಾರ್ಕ್ಸ್ ಫೈನಲ್ ಎಕ್ಸಾಮಲ್ಲಿ ಬರುತ್ತೆ. ಹಾಗಾಗಿ ಫ್ಯಾಕ್ಟರೈಸೇಷನ್ ಮೆಥಡ್ನ ಚೆನ್ನಾಗಿ ಕಲ್ತ್ಕೊಳ್ಳೋದು ನಮಗೆ ಬಹಳ ಮುಖ್ಯ ಆಗುತ್ತೆ. ತುಂಬ ತಡ ಮಾಡೋದು ಬೇಡ, ಬೇಗನೆ ಈ ಒಂದು ವಿಧಾನವನ್ನು ಪ್ರಾಕ್ಟೀಸ್ ಮಾಡೋಣ. ನಾನು 2 ಕ್ವಶನ್ಸ್ನ ಹೇಳ್ಕೊಡ್ತೀನಿ, 3ನೇ ಕ್ವಶನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ಬೈ ದಿಸ್ ಕ್ವಶನ್. ಕ್ವಶನ್ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ಫಸ್ಟ್ ನೋಡೋಣ. ಫೈಂಡ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ಬಿಟ್ಟು ಇಲ್ಲೊಂದು ವರ್ಗ ಸಮೀಕರಣವನ್ನು ಕೊಟ್ಟಿರ್ತಾರೆ. ಸೊ x² + 3x + 2 = 0 ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಮೆನ್ಷನ್ ಮಾಡಿರ್ತಾರೆ. ಎಕ್ಸಾಮಲ್ಲಿ ಮೆಜಾರಿಟಿ ಫ್ಯಾಕ್ಟರೈಸೇಷನ್ ಮೆಥಡ್ ಕೊಟ್ಟಿರೋದು. ಆ್ಯಕ್ಚುಲಿ ನಮಗೆ ಮುಂಚೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಅಂತ ಇತ್ತು, ಇವಾಗ ಅದನ್ನು ಸಿಲೆಬಸ್ಸಿಂದ ತೆಗೆದಾಕಿದ್ದಾರೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ವಾಡ್ರಾಟಿಕ್ ಫಾರ್ಮುಲಾ ಕೇಳ್ಬೋದು ಸರ್? ಮೋಸ್ಟ್ಲಿ ಕೇಳಲ್ಲ ಮಕ್ಕಳ. 99.99% ಆ ಪ್ರಶ್ನೆ ಕೇಳಲ್ಲ. ಯಾಕಂದರೆ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆ ಟಾಪಿಕ್ ಏನಿದೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಕೂಡ ಕಲ್ತ್ಕೊಳ್ಳೋಣ. ಬಟ್ ಫಸ್ಟ್ಗೆ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಕಲ್ತ್ಕೊಳ್ಳೋಣ. ಅಪವರ್ತನೀಕರಣ ವಿಧಾನದ ಮೂಲಕ ವರ್ಗ ಸಮೀಕರಣ x² + 3x + 2 = 0 ನ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಓಕೆ, ಫಸ್ಟ್ಗೆ ನಾವು ವರ್ಗ ಸಮೀಕರಣವನ್ನು ಬರ್ಕೊಳ್ಳೋಣ. x² + 3x + 2 = 0. ಇದು ನಮಗೆ ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣ. ಈ ವರ್ಗ ಸಮೀಕರಣವನ್ನು ಬಿಡಿಸಲು, ಅಂದರೆ ಮೂಲಗಳನ್ನ ಕಂಡುಹಿಡಿಯಲು 3 ವಿಧಾನ ಹೇಳಿದೆ. ಅದರಲ್ಲಿ ಮೊದಲನೇ ವಿಧಾನ ಫ್ಯಾಕ್ಟರೈಸೇಷನ್ ಮೆಥಡ್ ನಾವು ಇವಾಗ ಕಲ್ತ್ಕೊಳ್ಕೊಟ್ಟಿದ್ದೀವಿ. ಫಸ್ಟ್ ಸ್ಟೆಪ್ ಏನಾಗಿರಬೇಕು? ಇವಾಗ 3 ಪದಗಳಿದೆ ಇಲ್ಲಿ. ಫಸ್ಟ್ 3 ಟರ್ಮ್ಸ್ ಇದೆ. ಇಲ್ಲೊಂದು, ಇದು 2, ಇದು 3. ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಈಕ್ವೇಷನ್ ದೇರ್ ಆರ್ 3 ಟರ್ಮ್ಸ್. ಇಲ್ಲಿ ನಾವು ಫಸ್ಟ್ ಮತ್ತೆ ಲಾಸ್ಟ್ ಟರ್ಮ್ನ, ಅಂದರೆ x² ಮತ್ತೆ ಲಾಸ್ಟಲ್ಲಿ ಏನಿದೆ 2ನ, ಇವೆರಡೂ ಮಲ್ಟಿಪ್ಲೈ ಮಾಡೋಣ. x² × 2 ಅಂದರೆ 2x² ಆಯಿತು. 2x². ಇದನ್ನು ಸ್ಪ್ಲಿಟ್ ಮಾಡಬೇಕು. ಹೇಗೆ ಸ್ಪ್ಲಿಟ್ ಮಾಡೋದು? ಇಲ್ಲಿ 2 ಬೇರೆ ಬೇರೆ ನಂಬರ್ಗಳನ್ನ ಬರೀಬೇಕು. ಈ 2 ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ನಂಬರ್ ಬರಬೇಕು, ಅಂದರೆ 2x² ಬರಬೇಕು. ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿ ಮಧ್ಯದಲ್ಲಿ, ಅಂದರೆ ಸೆಕೆಂಡ್ ಟರ್ಮ್ ಇತ್ತಲ್ಲ 3x, ಈ 3x ಬರಬೇಕು. ಹಾಗಾದರೆ ಯಾವ ನಂಬರ್ಸ್ನ ತಗೋಬೋದು? ಯೋಚನೆ ಮಾಡಿ. 2 × 1 2, 2 + 1 3. ಹಾಗಂದರೆ 2x 3x ಅಂತ ತಗೋಬೋದು. ಸಾರಿ, 3x ಅಂತೀನಿ. 2x ಮತ್ತು 1xನ ತಗೋಬೋದಲ್ವ ನಾವು? 2x ಮತ್ತು 1xನ ತಗೋಬೋದು. 2 1s are 2, x × x x² ಆಯಿತು. 2 + 1 ಅಂದರೆ 3, x + x is x ಓನ್ಲಿ. ಸೊ ಹಂಗಂದರೆ 2x ಮತ್ತು 1x ಅಂತ ತಗೋಬಹುದು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು? ಇದು ಫಸ್ಟು ಈ ಟರ್ಮ್ಗಳನ್ನ ಕಂಡುಹಿಡ್ಕೊಳ್ಳೋದು. ನೆಕ್ಸ್ಟ್ ಸ್ಟೆಪ್ ಏನಾಗಿರಬೇಕು? ನೆಕ್ಸ್ಟ್ ಸ್ಟೆಪ್ಪು ಈ ಮಧ್ಯ ಟರ್ಮ್ ಇದೆಯಲ್ಲ 3x, ಈ 3x ಬದಲಿಗೆ ನಾವು 2x + 1x ಅಂತ ಬರ್ಕೋಬೇಕು. x² + 2x + 1x + 2 = 0. ಸೊ ಇವಾಗ ಸೆಕೆಂಡ್ ಸ್ಟೆಪ್ ಏನು ಮಾಡೋದು? ಈ 3x ಬದಲಿಗೆ 2x + 1x ಅಂತ ಬರ್ದಿದ್ವಿ. ನಿಧಾನಕ್ಕೆ ಪ್ರತಿಯೊಂದು ಸ್ಟೆಪ್ಪನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಗೊತ್ತಿರೋ ಪರವಾಗಿಲ್ಲ, ಮತ್ತೆ ಅಂದರೆ ಫುಲ್ ನೋಡಿ, ರಿವೈಸ್ ಆಗುತ್ತೆ. ಇನ್ನೂ ಗೊತ್ತಿಲ್ಲ ಅಂದರೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಳ್ತಾ ಹೋಗಿ. ಫಸ್ಟ್ ನಾವೇನು ಮಾಡಿದ್ವಿ? ಫಸ್ಟ್ ಟರ್ಮ್ ಇಂಟು ಲಾಸ್ಟ್ ಟರ್ಮ್ 2x². ಇಲ್ಲಿ 2 ನಂಬರ್ ಬರೀಬೇಕು. 2 ಆ್ಯಡ್ ಮಾಡಿದ್ರೆ ಮಧ್ಯ ಟರ್ಮ್ ಅಂದರೆ 3x ಬರಬೇಕು. ಮಲ್ಟಿಪ್ಲೈ ಮಾಡಿದ್ರೆ 2x² ಬರಬೇಕು. 2x ಮತ್ತು 1x ಅಂತ ತೊಗೊಂಡ್ವಿ. ಇಲ್ಲಿ ಮಧ್ಯ ಟರ್ಮ್ ಇತ್ತಲ್ಲ 3x, ಈ 3x ಬದಲಿಗೆ 2x + 1x ಅಂತ ಬರ್ದಿದ್ದೀವಿ. ಆ್ಯಡ್ ಮಾಡಿದ್ರೆ 3x ಬರ್ತಾ ಇದೆ. ಇಲ್ಲಿವರೆಗೂ ಕ್ಲಿಯರಾ? ಓಕೆ, ಕ್ಲಿಯರ್. ನೆಕ್ಸ್ಟ್ ಏನು? ಫಸ್ಟ್ 2 ಟರ್ಮ್ಸು ಒಂದು ಗ್ರೂಪು, ಸೆಕೆಂಡ್ 2 ಟರ್ಮ್ಸು ಒಂದು ಗ್ರೂಪು. ಫಸ್ಟ್ 2 ಟರ್ಮ್ಸಲ್ಲಿ ಏನೆಲ್ಲ ಕಾಮನ್ ತೆಗಿಬೋದು ನೋಡಿ. x² ಇದೆ, ಇಲ್ಲಿ x ಇದೆ, x 2 ಕಡೆ ಇದೆ. ಸೊ ಲೆಟ್ ಅಸ್ ಟೇಕ್ x ಕಾಮನ್. ಬ್ರ್ಯಾಕೆಟ್ ಒಳಗಡೆ ಏನು ಉಳಿಯುತ್ತೆ?
1x ಒಳಗಡೆ ಹೋಯ್ತು, 1x ಒಳಗಡೆ ಉಳಿಯುತ್ತೆ, ಪ್ಲಸ್ ಈ ಎಕ್ಸ್ ಹೊರಗಡೆ ಬರ್ತಿದ್ದೀವಿ, ಇಲ್ಲಿ 2 ಮಾತ್ರ ಉಳಿಯುತ್ತೆ. ಸೊ ಪ್ಲಸ್ ಇಲ್ಲಿ 1x ಪ್ಲಸ್ 2 ಅಂತ ಇದೆ. ಏನು ಕಾಮನ್ ಇದೆ? ಏನು ಕಾಮನ್ ಇಲ್ಲ ಅಂತ ಅನ್ನಿಸ್ತಿದ್ರೆ 1 ಕಾಮನ್ ತೆಗಿಬೋದು ನಾವು. x ಪ್ಲಸ್ 2 ಈಕ್ವಲ್ ಟು 0 ಆಗುತ್ತೆ. ಸೊ ಇವಾಗ ನೋಡಿ, ಇದಿಷ್ಟು ಒಂದು ಪದ ಆಯಿತು, ಇದಿಷ್ಟು ಒಂದು ಪದ ಆಯಿತು. ದಿಸ್ ಈಸ್ ಅ ಸಪ್ರೇಟ್ ಟರ್ಮ್, ದಿಸ್ ಈಸ್ ಅ ಸಪ್ರೇಟ್ ಟರ್ಮ್. ಇಲ್ಲಿ ಎಕ್ಸ್ ಪ್ಲಸ್ ಟು ಎರಡು ಕಡೆ ಕಾಮನ್ ಇದೆ. ಸೊ ಎಕ್ಸ್ ಪ್ಲಸ್ 2ನ ಕಾಮನ್ ತೆಗಿಯೋಣ, ಎಕ್ಸ್ ಪ್ಲಸ್ 2. ಸೊ ಈ ಎಕ್ಸ್ ಪ್ಲಸ್ ಟು ಕಾಮನ್ ತೆಗೆದ್ರೆ ಈ ಟರ್ಮಿಂದ ಎಕ್ಸ್ ಪ್ಲಸ್ 2 ಹೊರಗಡೆ ಬಂದಿದೆ, ಈ ಟರ್ಮಿಂದ ಎಕ್ಸ್ ಪ್ಲಸ್ 2 ಹೊರಗಡೆ ಬಂದಿದೆ. ಇಲ್ಲಿ ಉಳಿದಿದ್ದೇನು? ಎಕ್ಸು, ಇಲ್ಲಿ ಪ್ಲಸ್ 1. ಅದನ್ನು ಅನದರ್ ಬ್ರ್ಯಾಕೆಟಲ್ಲಿ ಬರೆಯೋಣ, ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೆಪ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಇಲ್ಲಿ ನೋಡಿ, ಯಾವುದೇ ಎರಡು ನಂಬರ್ಗಳ ಪ್ರಾಡಕ್ಟು ಎಮ್ ಇಂಟು ಎನ್ ಈಸ್ ಈಕ್ವಲ್ ಟು 0 ಅಂತ ಆದರೆ, ಯಾವ್ದು ನಂಬರ್ ಆದರೂ ಆಗಿರ್ಬೋದು, ಎಮ್ ಇಂಟು ಎನ್ ಈಸ್ ಈಕ್ವಲ್ ಟು 0 ಆಗಬೇಕಂದ್ರೆ ಯಾವುದೋ ಒಂದು ಸಂಖ್ಯೆ 0 ಆಗಿರಲೇಬೇಕಾ? ಫಾರ್ ಎಕ್ಸಾಂಪಲ್ ಎಮ್ ವ್ಯಾಲ್ಯೂ 5 ಅಂತ ಇಟ್ಕೊಳ್ಳೋಣ. ಎಮ್ಮಿಗೆ 5ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ? 0 ತಾನೆ. 5 ಇಂಟು 0 ಇಸ್ 0. ಅಥವಾ ಎನ್ ವ್ಯಾಲ್ಯೂ 10 ಅಂತ ಇಟ್ಕೊಳ್ಳೋಣ. 10ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ? 10 ಇಂಟು 0 ಅಂದರೆ ಎಮ್ ವ್ಯಾಲ್ಯೂ 0 ಆಗಬೇಕು. ಹಂಗಂದ್ರೆ ಅರ್ಥ ಏನು? ಎಮ್ ಇಂಟು ಎನ್ ಈಸ್ ಈಕ್ವಲ್ ಟು 0 ಆದರೆ ಈದರ್ ಎಮ್ ಶುಡ್ ಬಿ ಈಕ್ವಲ್ ಟು 0 ಆರ್ ಎನ್ ಶುಡ್ ಬಿ ಈಕ್ವಲ್ ಟು 0. ಎಮ್ ಆರು 0ಗೆ ಈಕ್ವಲ್ ಆಗಿರಬೇಕು ಅಥವಾ ಎನ್ ಆರು 0ಗೆ ಈಕ್ವಲ್ ಆಗಿರಬೇಕು. ಅದೇ ರೀತಿ ಕಾಣಿಸ್ತಿಲ್ವ ಇದು? ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಪ್ಲಸ್ 2 ಶುಡ್ ಬಿ ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ಎರಡರಲ್ಲಿ ಯಾವ್ದಾದ್ರು ಒಂದು 0ಗೆ ಈಕ್ವಲ್ ಆಗಿರಬೇಕು. ದಟ್ ಮೀನ್ಸ್ 2 ಈ ಕಡೆ ಬಂದರೆ ಎಕ್ಸ್ ಈಸ್ ಈಕ್ವಲ್ ಟು -2 ಆರ್ ಎಕ್ಸ್ ಈಸ್ ಈಕ್ವಲ್ ಟು -1. ಸೊ ಹಂಗಂದ್ರೆ ನಮಗೆ ಎರಡು ರೂಟ್ಗಳು ಬರ್ತಾ ಇದೆ, ವಿಚ್ ಈಸ್ ಆಬ್ವಿಯಸ್ ಅಲ್ವಾ? ಕ್ವಾಡ್ರಾಟಿಕ್ ಈಕ್ವೇಷನ್ಸ್ಗೆ 2 ರೂಟ್ಸ್ ಇರುತ್ತೆ, ವಿಚ್ ಈಸ್ -2 ಮತ್ತು -1. ಈ ರೀತಿ ನಾವು ಮೂಲಗಳನ್ನು ಕಂಡುಹಿಡಿತೀವಿ. ಇವೇ ನಮ್ಮ ಮೂಲಗಳು, -2 ಹಾಗೂ -1 ನಮ್ಮ ಮೂಲಗಳಾಗಿರ್ತವೆ. ಸೊ ಮೆಥಡ್ ಇಷ್ಟೇ ಸಿಂಪಲ್ಲು. ಫಸ್ಟ್ ಎರಡು ಟರ್ಮ್ಗಳನ್ನ, ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿ ಸ್ಪ್ಲಿಟ್ ಮಾಡಿ 2x ಮತ್ತು 1x ಅಂತ ಬಂತು ಅಂದರೆ ಥರ್ಡ್ ಟರ್ಮ್ ರಿಪ್ಲೇಸ್ ಮಾಡಬೇಕು 2x ಮತ್ತು 1x ಬದಲು. 3x ಬದಲಿಗೆ ನಾವು 2x ಪ್ಲಸ್ 1x ಅಂತ ಬರ್ಕೋತೀವಿ. ಫಸ್ಟ್ 2 ಟರ್ಮ್ಸಲ್ಲಿ ಎಕ್ಸ್ ಕಾಮನ್ ತೆಗೆದ್ವಿ, ನೆಕ್ಸ್ಟ್ 2 ಟರ್ಮ್ಸಲ್ಲಿ ಏನು ಕಾಮನ್ ಇಲ್ಲ, 1 ಕಾಮನ್ ತೆಗೆದಿದ್ದೀವಿ. ಸೊ ಇಲ್ಲಿ ಎಕ್ಸ್ ಪ್ಲಸ್ 2 ಇತ್ತು, ಇಲ್ಲಿ ಎಕ್ಸ್ ಪ್ಲಸ್ 2 ಇತ್ತು. ಐ ಹ್ಯಾವ್ ಟೇಕನ್ ಕಾಮನ್ ಹಿಯರ್, ಎಕ್ಸ್ ಪ್ಲಸ್ 1 ಉಳಿದಿದೆ. ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಅಂತ ಬರ್ಕೊಂಡ್ವಿ, ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂತ ಬರ್ಕೊಂಡ್ವಿ, ಎಕ್ಸ್ ಈಸ್ ಈಕ್ವಲ್ ಟು -2, ಎಕ್ಸ್ ಈಸ್ ಈಕ್ವಲ್ ಟು -1. ಇಷ್ಟೇ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ ಇಷ್ಟೇ. ಇಲ್ಲಿ ಸುಮಾರು ಜನಕ್ಕೆ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂತ ಹೇಳ್ತೀನಿ ನಾನು. ಕನ್ಫ್ಯೂಸ್ ಆಗೋದು ಎಲ್ಲಿ ಅಂದರೆ ಸ್ವಲ್ಪ ದೊಡ್ಡ ನಂಬರ್ ಬಂದಾಗ, ಸ್ವಲ್ಪ ದೊಡ್ಡ ಸಂಖ್ಯೆ ಬಂದಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ. ಹೇಗೆ ಅದು ಮಾಡೋದು? ಮೆಥಡನ್ನ ನೋಡ್ತಾ ಹೋಗೋಣ. ಫಸ್ಟಿಗೆ ನಾವೇನು ಮಾಡಬೇಕು? ಫಸ್ಟ್ ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಕ್ವಾಡ್ರಾಟಿಕ್ ಈಕ್ವೇಷನ್ ಬರ್ಕೋಬೇಕು. ಎಕ್ಸ್ ಸ್ಕ್ವಯರ್ ಪ್ಲಸ್ ಎಲ್ಲ ಮೈನಸ್ ಇದೆ, ಎಕ್ಸ್ ಸ್ಕ್ವಯರ್ ಮೈನಸ್ 7x ಮೈನಸ್ 60 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಸ್ಕ್ವಯರ್ ಮೈನಸ್ 7x ಮೈನಸ್ 60 ಈಕ್ವಲ್ ಟು 0. ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ನ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಸ್ಕ್ವಯರ್ ಇಂಟು 60ನಾ? ಕರೆಕ್ಟ್. ಎಕ್ಸ್ ಸ್ಕ್ವಯರ್ ಇಂಟು -60 ಇನ್ಕ್ಲೂಡಿಂಗ್ ದ ಸಿಂಬಲ್ ವಿ ಹ್ಯಾವ್ ಟು ರೈಟ್ -60 ಎಕ್ಸ್ ಸ್ಕ್ವಯರ್. ಸ್ಪ್ಲಿಟ್ ಮಾಡಬೇಕು, ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರಬೇಕು? ವಿ ಶುಡ್ ಗೆಟ್ 7x. ಕರೆಕ್ಟಾ? ವೆರಿ ಗುಡ್. -7x ಬರಬೇಕು. ಇಲ್ಲಿ -7x ಇದೆ ಅಂದರೆ -7x ನಮಗೆ ಆ್ಯಡ್ ಮಾಡಿದಾಗ ಬರಬೇಕು. ಹಂಗಾರೆ ಇಲ್ಲೊಂದು ಟರ್ಮ್ ಬರುತ್ತೆ, ಇಲ್ಲೊಂದು ಟರ್ಮ್ ಬರುತ್ತೆ. ಆ ಟರ್ಮ್ಗಳು ಯಾವ್ದಾವುದು ಹೆಂಗೆ ಕಂಡುಹಿಡಿಯೋದು ಸರ್? ಈ ರೀತಿ ಬಂದಾಗ ವಾಟ್ ವಿ ಶುಡ್ ಡು, ಈ 60 ಇದೆಯಲ್ಲ, ಬರೀ ನಂಬರ್ ಮಾತ್ರ ತಗೊಳ್ಳಿ. ಲೆಟ್ ಅಸ್ ಡೂ ಪ್ರೈಮ್ ಫ್ಯಾಕ್ಟರೈಸೇಷನ್. 60 ಫಸ್ಟ್ ಚಾಪ್ಟರ್ ಮಾಡಿದ್ವಲ್ಲ, ಆ ಪ್ರೈಮ್ ಫ್ಯಾಕ್ಟರೈಸೇಷನ್ನ ಮಾಡೋಣ. 2 30s 60, 2 15s ಇಷ್ಟು 30. 2 ಇಂದಾಗಲ್ಲ 3 ಇಂದ ಮಾಡ್ಬೋದು. 3 5s 15, 5 1s 5. 4 ನಂಬರ್ ಸಿಕ್ತು ನಮಗೆ. ಈ 4ರಲ್ಲಿ ಕಾಂಬಿನೇಷನ್ಸ್ ಚೆಕ್ ಮಾಡ್ಬೇಕು ನಾವು. ಹೆಂಗೆ ಸರ್? ಫಸ್ಟ್ಗೆ ಲೆಟ್ ಅಸ್ ಚೆಕ್. 2 2s ಎಷ್ಟು? 4. 3 5s ಎಷ್ಟು? 15. 15 4s ಎಷ್ಟು ಬರುತ್ತೆ? 60 ಬರುತ್ತೆ. ಕರೆಕ್ಟಾ? ಬಟ್ ಇವೆರಡನ್ನು ಆ್ಯಡ್ ಮಾಡಿದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 7x ಬರುತ್ತಾ? ಬರಲ್ಲ. 15 - 4 ಅಂದರೆ 9 ಬರುತ್ತೆ. ಹಾಗಂದ್ರೆ ಈ ಕಾಂಬಿನೇಷನ್ ವರ್ಕೌಟ್ ಆಗ್ತಾ ಇಲ್ಲ. ನೆಕ್ಸ್ಟು ಬೇರೆ ಕಾಂಬಿನೇಷನ್ ಚೆಕ್ ಮಾಡಬೇಕು. 2 2s ಎಷ್ಟು? 4. 4 3s ಎಷ್ಟು? 12. 2 2s 4, 4 3s 12. ಇಲ್ಲಿ ಉಳಿದಿದ್ದೇನು? 5. 12 5s ಎಷ್ಟು? 60. 12 ಮತ್ತು 5ನ ಆ್ಯಡ್ ಮಾಡಿದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ
ಮೈನಸ್ 7x ಅಥವಾ 7x ಬರುತ್ತಾ? 12 + 5 ಅಂದರೆ 17 ಆಗೋಯ್ತು. 12 - 5 ಅಂದರೆ 7 ಆಯ್ತು. ಹಾಗಂದ್ರೆ ಈ ಕಾಂಬಿನೇಷನ್ ವರ್ಕೌಟ್ ಆಗ್ತದೆ. 12 ಮತ್ತು 5 ಕಾಂಬಿನೇಷನ್ ವರ್ಕ್ ಆಗ್ತಿದೆ. 12x 5x ಅಂತ ಬರೆಯೋಣ. ಯಾಕೆ 12 - 5 ಈಸ್ 7 ಗೊತ್ತಾಯ್ತು ನಮಗೆ. ಸರ್ ಇವಾಗ ಇನ್ನೊಂದು ಕನ್ಫ್ಯೂಸ್ ಆಗ್ತಾರೆ. ಫಸ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಕಾಂಬಿನೇಷನ್ ಚೆಕ್ ಮಾಡಿದ್ರೆ ಒಂದು ಕನ್ಫ್ಯೂಸ್ ಆಗ್ತಾರೆ. ಈ ನೆಕ್ಸ್ಟ್ ಕನ್ಫ್ಯೂಸ್ ಆಗೋದು ಎಲ್ಲಿ ಗೊತ್ತಾ? ಇಲ್ಲಿ ಮೈನಸ್ ಇದೆ, ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನು ಬರಬೇಕು? ಮೈನಸ್ ಬರಬೇಕು. ಆ ಮೈನಸ್ ಬರ್ಸೋದು ಹೆಂಗೆ ಅದು ಕನ್ಫ್ಯೂಸ್ ಆಗ್ತಾರೆ. ಮಕ್ಕಳ ವೆರಿ ಸಿಂಪಲ್ ಮೆಥಡ್ ನಾನು ಹೇಳ್ಕೊಡ್ತೀನಿ. ಮೈನಸ್ ಇದೆಯಾ ಪ್ಲಸ್ ಇದೆಯಾ ಆ್ಯಡ್ ಮಾಡಿದಾಗ ನಮಗೆ ಇಲ್ಲಿ ಮಧ್ಯ ಟರ್ಮ್ಗೆ ಮೈನಸ್ ಇದೆಯಾ ಪ್ಲಸ್ ಇದೆಯಾ? ಮೈನಸ್ ಇದೆ. ಮೈನಸ್ ಇರಲಿ ಪ್ಲಸ್ ಇರಲಿ, ಆ ಯಾವ ಸಿಂಬಲ್ ಇರುತ್ತೋ ಅದನ್ನು ಗ್ರೇಟರ್ ನಂಬರ್ಗೆ ಹಾಕಿ. ಸರ್ ಎರಡು ಸೇಮ್ ಇದ್ರೆ ಏನು ಮಾಡಬೇಕು? ಎರಡು ಸೇಮ್ ಇದ್ರೆ ಯಾವುದಕ್ಕೆ ಬೇಕಾದ್ರೂ ಹಾಕ್ಬೋದು. ಅಕಸ್ಮಾತ್ ಇಲ್ಲ ಅಂದರೆ ಯಾವ್ದು ಗ್ರೇಟರ್ ನಂಬರ್? 12 ದೊಡ್ಡದಾ 5 ದೊಡ್ಡದಾ? 12 ದೊಡ್ಡದಲ್ವಾ? ಆ ನಂಬರ್ಗೆ ಈ ಸಿಂಬಲ್ನ ಹಾಕ್ಬೇಡ, ಮೈನಸ್. ಓಕೆನಾ? ಸೊ ಇವಾಗ ಮೈನಸ್ ಇಂಟು ಏನು ಮಾಡಿದ್ರೆ ಮೈನಸ್ ಬರುತ್ತೆ? ಮೈನಸ್ ಇಂಟು ವಾಟ್ ಈಸ್ ಮೈನಸ್? ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್. ಹಾಗಂದ್ರೆ ಇಲ್ಲಿಗೆ ಪ್ಲಸ್ ಹಾಕೋಣ. ಸೊ -12x + 5x ಆಯಿತು. ಓಕೆ ಸರ್, ಹಂಗಂದ್ರೆ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು? ಇದೇನೇ ಬರಿಬೇಕು. -7x ಬದಲಿಗೆ -12x + 5x ಬರೀಬೇಕು. x² - 12x + 5x - 60 = 0. ಓಕೆ ಅಲ್ವಾ? ಸೊ ನೆಕ್ಸ್ಟ್ ಏನು? ನೆಕ್ಸ್ಟ್ ಸ್ಟೆಪ್, ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಫಸ್ಟ್ ಟೂ ಟರ್ಮ್ಸ್ ಆರ್ ದ ಒನ್ ಗ್ರೂಪ್, ಸೆಕೆಂಡ್ ಟೂ ನಂಬರ್ಸ್ ಆರ್ ಅನದರ್ ಗ್ರೂಪ್. ಇಲ್ಲಿ x ಕಾಮನ್ ಇದೆ, x × x - 12 ಪ್ಲಸ್ ಇಲ್ಲಿ 5 1 ಟೇಬಲ್ಸ್ 60 ಬರುತ್ತಾ? 5 12 60. ಹಾಗಂದ್ರೆ 5 ಕಾಮನ್ ತೆಗಿಬೋದು. x - 12 = 0. ಸೊ ಇಲ್ಲಿ x - 12 ಇದೆ, ಇಲ್ಲೂ ಕೂಡ x - 12 ಇದೆ. x - 12 ಕಾಮನ್ ತೆಗಿತಾ ಇದ್ದೀವಿ. ಉಳಿಯೋದೇನು? x + 5 ಉಳಿಯುತ್ತೆ. x + 5 = 0. ನಾವು m × n = 0 ಅಂದರೆ ಇದರ m should be equal to 0 or n should be equal to 0. ಹಾಗಂದ್ರೆ x - 12 = 0 or x + 5 = 0. That means 12 ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ x is equal to +12 or x is equal to -5. ಕ್ಲಿಯರಾ? ಈಸಿ ಅಲ್ವಾ? ಸೊ ಐ ಹೋಪ್ ಈ ಮೆಥಡ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕನ್ಫ್ಯೂಸ್ ಎಲ್ಲ ಆಗ್ತೀರಾ? ಈ ನಂಬರ್ನ ಸ್ಪ್ಲಿಟ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಆ ಕನ್ಫ್ಯೂಸ್ ಆಗಬಾರ್ದು ಅಂದರೆ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು, ಕಾಂಬಿನೇಷನ್ಸ್ ನೀವೇ ಚೆಕ್ ಮಾಡಬೇಕು. ಸಿಂಬಲ್ಸ್ ಹಾಕ್ಬೇಕಾದ್ರೆ ಹೆಂಗೆ? ಸೆಂಟ್ರಲ್ ಟರ್ಮ್ ಅಂದರೆ ಮಧ್ಯ ಟರ್ಮಿಗೆ ಯಾವ ಸಿಂಬಲ್ ಇದೆ ಅದನ್ನು ದೊಡ್ಡ ನಂಬರ್ಗೆ ಹಾಕ್ಬಿಡಿ. ಇಲ್ಲಿ ಹಾಕಿರೋ ಸಿಂಬಲ್ಗೆ ಏನನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಮೈನಸ್ ಅಥವಾ ಪ್ಲಸ್ ಏನಿರುತ್ತೋ ಅದು ಬರಬೇಕಂದ್ರೆ ಏನನ್ನ ಮಲ್ಟಿಪ್ಲೈ ಮಾಡಬೇಕು ಅದನ್ನು ನೋಡಿ ಆ ಸಿಂಬಲ್ನ ಕೂಡ ಹಾಕಬೇಕಾಗುತ್ತೆ. ಸೊ ಇಷ್ಟೇ ಫ್ಯಾಕ್ಟರೈಸೇಷನ್ ಮೆಥಡ್. ಇಷ್ಟೇ ಈಸಿಯಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟು ನಿಮಗೆ ಅಂತ ಒಂದು ಕ್ವಶನ್ ಕೊಡ್ತಾ ಇದ್ದೀನಿ. ಫೈಂಡ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ x² + 16x - 192. x² + 16x - 192 = 0. ಇದರ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೇಕಾಗುತ್ತೆ. ನೆನಪಿರಲಿ ಮಕ್ಕಳ, ಇದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗುತ್ತೆ. ವರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ, ಸ್ಟೇಟ್ಮೆಂಟ್ ಹೇಳಿಕೆ ಪ್ರಶ್ನೆ ಸಾಲ್ವ್ ಮಾಡಬೇಕಾದ್ರೆ ಆಗಲಿ, ಅಥವಾ ನಮಗೆ ಪಾಲಿನಾಮಿಯಲ್ಸ್ ಅಂದರೆ ಬಹುಪದೋಕ್ತಿಗಳು ಅಧ್ಯಾಯದಲ್ಲೂ ಕೂಡ ಇದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ. ಡೈರೆಕ್ಟಾಗೂ ಕೂಡ ಈ ರೀತಿ ಪ್ರಶ್ನೆಗಳನ್ನ ಕೂಡ ಕೇಳ್ಬೋದು. ಸೊ ಆಲ್ಮೋಸ್ಟ್ 7 to 8 ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು. ಮಿನಿಮಮ್ 6 ಮಾರ್ಕ್ಸ್ ಅಂತೂ ಬರ್ಬೋದು ಈ ಕಾನ್ಸೆಪ್ಟ್ ಕಲ್ತ್ಕೊಂಡ್ಬಿಟ್ರೆ ನಿಮಗೆ. ಸೊ ಈ ಒಂದು ಕ್ವಶನ್ನ ಆನ್ಸರನ್ನು ನೀವು ಯು ಶುಡ್ ಟೆಲ್ ಇನ್ ಕಮೆಂಟ್ ಸೆಕ್ಷನ್. ನಾನು ನಿಮ್ಮ ಉತ್ತರ ಕರೆಕ್ಟಾಗಿದೆಯಾ ಇಲ್ವಾ ಅಥವಾ ಏನೇ ಡೌಟ್ಸ್ ಇದ್ದರೂ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಿಮಗೋಸ್ಕರ ಕಮೆಂಟ್ ಸೆಕ್ಷನಲ್ಲಿ ಕಾಯ್ತಾ ಇರ್ತೇನೆ ಅಂತ ಹೇಳ್ತಾ, ಐ ಹೋಪ್ ದಿಸ್ ವಿಡಿಯೋ ಅಥವಾ ಕ್ಲಾಸ್ ಹ್ಯಾಸ್ ಹೆಲ್ಪ್ಡ್ ಯು. ಮತ್ತೊಂದು ಕ್ವಶನ್ ಕೊಡ್ತಾ ಇದ್ದೀನಿ. x² - 5x - 300 = 0. ದಿಸ್ ಈಸ್ ದ ಸೆಕೆಂಡ್ ಹೋಮ್ವರ್ಕ್. ಹಿಂದಿಂದು ದಿಸ್ ವಾಸ್ ಅವರ್ ಫಸ್ಟ್ ಹೋಮ್ವರ್ಕ್, ರೈಟ್? ಎರಡಕ್ಕೂ ಕೂಡ ಫಸ್ಟ್ ಒನ್ ಏನು ಆನ್ಸರ್ ಬಂತು, ಸೆಕೆಂಡ್ ಒನ್ ಏನು ಆನ್ಸರ್ ಬಂತು ಅಂತ ನೀವು ಹೇಳಬೇಕಾಗುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ. ಓಕೆನಾ? ಸೊ ಇಲ್ಲಿಗೆ ನಾನು ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಮತ್ತೆ ಯಾವ ಕಾನ್ಸೆಪ್ಟ್ಸ್ ಬೇಕು, ಏನು ಹೇಳ್ಕೊಡ್ಬೇಕು, ನಿಮ್ಗೆ ಏನು ಡೌಟ್ಸ್ ಬರ್ತಾ ಇದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೋಸ್ಕರ ಮತ್ತೆ ಆ ಕಾನ್ಸೆಪ್ಟ್ಸ್ನ ಹೇಳ್ಕೊಡ್ಲಿಕ್ಕೆ ಮತ್ತೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ ಅಂತ ಹೇಳ್ತಾ, ಥ್ಯಾಂಕ್ ಯು. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು ಮಕ್ಕಳ.